ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಪುಂಡಿ ಪಲ್ಯ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಿದ್ದೀನಿ. ಪುಂಡಿ ಪಲ್ಯಗೆ ಅಂಬಾಡಿ ಅಂತ ಕರೀತಾರೆ, ಒಬ್ಬರು ಗೊಂಗುರ ಅಂತ ಕರೀತಾರೆ. ನೀವೇನಂತ ಕರಿತೀರಾ ಕಮೆಂಟ್ ಮಾಡಿ ಹೇಳಿ. ಈ ಪುಂಡಿ ಪಲ್ಯನು ಸೋಸಿ ಕ್ಲೀನ್ ಮಾಡಿ ಇಟ್ಕೋತೀನಿ. ಸೋಸುವಾಗ ಎಳಿ ಹೂವಿದ್ರೆ ತಗೋರಿ, ಬಿರಿಸಿದ್ರೆ ತೊಗೋಕೆ ಹೋಗಬೇಡಿ. ಮೊದಲು ನಾನು ಒಂದು ಕುಕ್ಕರ್ನಾಗ ಪುಂಡಿ ಪಲ್ಯ ಹಾಕ್ತಾಯಿದ್ದೀನಿ. ಪುಂಡಿ ಸೊಪ್ಪು ಮುಳುಗುವಷ್ಟೇ ನಾನು ನೀರು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ 1 ಕಪ್ ನೀರು ಹಾಕಿದ್ದೀನಿ. 1 ಚಮಚ ಕಡಲೆಬೇಳೆ ಹಾಕ್ತಾಯಿದ್ದೀನಿ. 3 ರಿಂದ 4 ಚಮಚ ಶೇಂಗಾ ಹಾಕ್ತಾಯಿದ್ದೀನಿ. ಸಿಪ್ಪೆ ಸುಲಿದಿರುವ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ 10 ರಿಂದ 12 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು 2 ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನಕಾಯಿ ಹಾಕಿದ ಮೇಲೆ ಇದನ್ನೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಈಗ ಕುಕ್ಕರ್ ಕ್ಯಾಪ್ ಹಾಕಿ 3 ರಿಂದ 4 ಸಿಟಿ ಕೂಗಿಸ್ಬೇಕು. ಈಗ ಒಂದು ಅರಿವು ಕಲ್ಲು ತಗೊಂಡ ಅದ್ರಾಗ 4 ರಿಂದ 5 ಮೆಣಸಿನಕಾಯಿ, 10 ರಿಂದ 12 ಬೆಳ್ಳುಳ್ಳಿ ಹೆಸಳ ಮತ್ತು 1 ಚಮಚ ಜೀರಿಗೆ ಹಾಕಿ ಜಜ್ಜಿ ಸಣ್ಣ ಮಾಡ್ಕೋಬೇಕು. ನೋಡ್ರಿ, ಈ ತರ ಸಣ್ಣ ಆದ್ರೆ ಸಾಕು, ಭಾಳ ಏನು ಸಣ್ಣ ಮಾಡೋದು ಬೇಕಾಗಿಲ್ಲ. ಈಗ ಕುಕ್ಕರ್ನ ಪ್ರೆಷರ್ ಎಲ್ಲ ರಿಲೀಸ್ ಆದ್ಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದೀನಿ. ಸೊಪ್ಪು ಎಲ್ಲ ಚೆನ್ನಾಗಿ ಬೇದಿದೆ ನೋಡಿ. ಸೊಪ್ಪಿನ ಕಲರ್ ಈ ತರ ಚೇಂಜ್ ಆಗುತ್ತೆ. ಈಗ ಈ ನೀರೆಲ್ಲ ನಾನು ಬಸತ್ ತಗೋತಾ ಇದೀನಿ. ಪುಂಡಿ ಪಲ್ಯ ಹುಳಿ ಇರುವುದರಿಂದ ಈ ನೀರನ್ನ ಯೂಸ್ ಮಾಡಬೇಡಿ, ಅದಕ್ಕೆ ಬಸತ್ ತಗೋಬೇಕು. ಈಗ ಕುಕ್ಕರಲ್ಲಿ ನಾನು 2 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಆಗಲೇ ಜಜ್ಜಿಟ್ಟಿರುವ ಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನ ಹಾಕ್ತಿದ್ದೀನಿ. ಮೆಣಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ಒಂದ್ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಒಂದ್ ಸ್ವಲ್ಪ ಹಿಂಗ್ ಹಾಕ್ತಿದ್ದೀನಿ. ಆಗಲೇ ಬೇಯಿಸಿಟ್ಟಿರುವ ಪುಂಡಿ ಸೊಪ್ಪನ್ನು ಹಾಕ್ತಿದ್ದೀನಿ. ಒಂದ್ ಅರ್ಧ ಕಪ್ ಜೋಳದ ನುಚ್ಚು ಹಾಕ್ತಿದ್ದೀನಿ. ಜೋಳದ ನುಚ್ಚು ಇಲ್ಲಾಂದ್ರೆ ರವೆ ಹಾಕಬಹುದು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದ್ ಅರ್ಧ ಕಪ್ ನೀರ್ ಹಾಕ್ತಿದ್ದೀನಿ. ನೀರ್ ಹಾಕಿ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದಿನ್ನು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಇನ್ನೊಂದು ಕಪ್ ನೀರ್ ಹಾಕ್ತಿದ್ದೀನಿ. ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕುದಿ ಬರುವವರೆಗೆ ಕುದಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಯಾವಾಗ್ಲೂ ಲೋ ಫ್ಲೇಮ್ ಅಲ್ಲಿ ಇರಬೇಕು, ಇಲ್ಲಾಂದ್ರೆ ಕೆಳಗಡೆ ಹೊತ್ತುತ್ತೆ. ಕಂಟಿನ್ಯೂಸ್ ಆಗಿ ಕೈ ಅಲ್ಲಾಡಿಸ್ಕೋತಿರ್ಬೇಕು. ನಾನು ಇಲ್ಲಿ ಟೋಟಲ್ ಆಗಿ 2 ಕಪ್ ನೀರ್ ಹಾಕಿದ್ದೀನಿ. ಪುಂಡಿ ಪಲ್ಯ ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ನೀರ್ ನೋಡ್ಕೊಂಡು ಹಾಕಿ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಇದನ್ನ ಬಿಸಿ ರೊಟ್ಟಿ ಮ್ಯಾಗ ಹಾಕೊಂಡು ತಿನ್ರಿ, ಮಸ್ತ್ ಆಗಿರುತ್ತೆ. ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.